ಮಾಡಲಿ ಋತು ಅಕ್ಕ, ನಮ್ಮನೆಗೆ ಬರ್ರಿ, ನಮ್ಮೂರಿಗೆ ಬರ್ರಿ, ನಮ್ಮೂರಿಗೆ ಬರ್ರಿ. ಇವತ್ತಂದ್ರೆ ಹೇಳಿಲ್ಲ, ಬಂದಿದ್ದೀವಿ ಸಡನ್ನಾಗೆ. ಅದೆಷ್ಟು ಖುಷಿ ಆಗುತ್ತೋ ಏನೋ. ತಮ್ಮಗಳ ಬೆಲೆ ಏನೋ ಅಂತ ಈಗ ಗೊತ್ತಾಗೈತೆ. ತಮ್ಮ ನೆಂಟಿರ ಬೆಲೆ ಏನೋ ಅಂತ. ಮೊದಲು ನನಗೆ ಹೆಂಗೆ ಮಾತಾಡೋದು, ನಿಜವಾಗ್ಲೂ ಅಷ್ಟು ಸಿಟ್ಟು ಬರ್ತಾ ಇರಲಿಲ್ಲ ಪುಣ್ಯಾಕ. ನೀನೇನ ನಾನು ಆದರೆ ಇವಾಗ ಹಂಗೆ ಬುದ್ಧಿ ಬಂದೈತಾಗ. ಹೆಂಗ್ ಗೊತ್ತಲ್ಲ, ಬೇಗ ಸಿಕ್ತು ಬಾ ಆಟೋ. ಏನಪ್ಪ ಇವರಿಬ್ಬರೇ ಬಂದಿದ್ದಾರೆ ಅಂತ ಹೇಳಿ ನೀವೆಲ್ಲ ಅಂದ್ಕೋಬಹುದು. ಮಕ್ಕಳನ್ನ ಅಲ್ಲೇ ಮಲಗಿಸ್ ಬಂದಿದ್ದೀವಿ. ಅಜ್ಜಿ ಇದ್ದಾರೆ, ಜಯಜ್ಜಿ, ತಾತ ಮತ್ತು ನಮ್ಮ ಮೀನಾ ಅತ್ತೆ ಎಲ್ಲ ಅಲ್ಲೇ ಇದ್ದಾರೆ. ಮೀನಾ ಅತ್ತೆಗೆ ಕರ್ಕೊಂಡು ಹೋಗ್ಬಿಡಿ, ಬಿಟ್ಟೋಗಿ ಅಂದರು. ನೋಡೋಣ, ನಾವು ಹಂಗೇನೆ ಅವರಿಬ್ರಿಗೂ ಫೀಡ್ ಬಿಡಿಸ್ದಂಗೆ ಆಗುತ್ತೆ, ಹಾಲು ಬಿಡಿಸ್ದಂಗೆ ಆಗುತ್ತೆ ಅಂತೇಳಿ ಬಂದಿದ್ದೀವಿ. ಮೀನಾ ಅತ್ತೆನೂ ಅಜ್ಜಿ ಇಬ್ಬರು ನೋಡ್ಕೊತಾರೆ. ಲವಕುಶ ಇಬ್ಬರು ಸಂಜೆ ಬರ್ತಾರೆ. ಇವತ್ತಿದ್ದು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಋತು ಅಕ್ಕ ಯಾವಾಗಿಂದಲೂ ನಮ್ಮ ಮನೆಗೆ ಬನ್ನಿ ಅಂತೇಳಿ ನನಗೂ ಶಿವಾನಿಗೂ ಅವ್ರ ತಮ್ಮಗಳಿಗೂ ಕರೆಯೋದು. ಯಾಕಂದರೆ ಭಾಳ ದಿವಸ ಆಯ್ತಲ್ಲ, ನಮ್ಮ ಮಧ್ಯೆ ಸ್ವಲ್ಪ ಮನಸ್ತಾಪ ಅನ್ನೋದು ಬಂದಿದ್ದಕ್ಕೆ ಭಾಳ ದಿವಸ ಆಯಿತು ಬಂದಿರಲಿಲ್ಲ. ಅವ್ರು ನಮ್ಮ ಮನೆಗೆ ಬಂದು ಹೋದಾಗಿಂದನೂ ಡೈಲಿ ಫೋನ್ ಮಾಡ್ತಾವ್ರೆ. ಋತು ಅಕ್ಕ ಏನು ಮಾಡ್ತಾ ಇದ್ದೀರಾ, ಏನು ಎತ್ತ, ಎಲ್ಲ ವಿಡಿಯೋ ಕಾಲ್ ಮಾಡಿ ಮಕ್ಕಳು ನೋಡೋದಾಗಿರ್ಬೋದು, ಎಲ್ಲ ಮಾಡ್ತಾರೆ. ಅದಕ್ಕೆ ಹಾಲು ಬಿಡಿಸ್ದಂಗೆ ಆಗುತ್ತೆ ಅಂತೇಳಿ ಮೀನಾ ಅತ್ತೆ ಇವಾಗ ಹುಷಾರಾಗಿದ್ದಾರೆ. ಆಪ್ರೇಷನ್ ಆಗಿರೋದೆಲ್ಲ ಕಡಿಮೆ ಆಯ್ತು. ಇವಾಗ ನಮ್ಮ ಮನೇಲೇ ಇದ್ದಾರೆ. ಅಜ್ಜಿನೂ ಮೀನಾ ಅತ್ತೆ, ನಮ್ಮ ವರ್ಷ ಚಿಕ್ಕಪ್ಪ ಅವರೆಲ್ಲ ಇದ್ದಾರಲ್ಲ, ಅದಕ್ಕೆ ನೋಡ್ಕೊತಾರೆ ಅಂತೇಳಿ ಅಲ್ಲೇ ಬಿಟ್ಟು ಬಂದಿದ್ದೀವಿ. ನೋಡೋಣ, ಹಂಗೇನಾದರೂ ಸುಮ್ಮನೆ ಆಗಲಿಲ್ಲ ಅಂತಂದರೆ ಸಾಯಂಕಾಲ ಹೋಗ್ಬಿಟ್ಟು ಲವಕುಶ ಇಬ್ರು ಕರ್ಕೊಂಬಂದ್ಬಿಡ್ತಾರೆ. ಕಾರಲ್ಲಿ ಕಾರ್ ಐತಲ್ಲ, ಹೋಗಿ ಕರ್ಕೊಂಬಂದ್ಬಿಡ್ತಾರೆ. ನಾವಿವಾಗ ಆಟೋಕ್ಕೆ ಬಂದ್ವಿ, ನಾನು ಶಿವಾನಿ. ಋತು ಅಕ್ಕನಿಗೆ ನಾವು ಬರ್ತಾ ಇರೋ ವಿಷಯ ಗೊತ್ತಿಲ್ಲ. ನೋಡೋಣ, ಇವಾಗ ನಾವು ಹೋಗಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಋತು ಅಕ್ಕನಿಗೆ ಅಂತೇಳಿ ನೋಡೋಣ. ಆ ದಿವಸ ಆಯಿತು ಅನ್ಸುತ್ತಲ್ವಾ, ಎಷ್ಟು ದಿವಸ ಆಯ್ತಪ್ಪ ನಾವಂತ ಈ ಊರಿಗೆ ಬಂದು. ಚೆನ್ನಾಗಿದ್ರೆ ಬರ್ತಿದ್ವಿ ಹಂಗೂ ಹಿಂಗೂ. ಋತು ಅಕ್ಕ ಬಂದು ಬೇರೆ ಅಲ್ಲೇ ಸೇರ್ಕೊಂತು. ಅವಾಗ ಅಷ್ಟು ಅದು ಇದು ಅಂತೇಳಿ ಮಾತಾಡ್ಕೊಂಡು ಸುಮ್ಮನೆ ಇದಾಗ್ಬಿಡ್ತು. ಏನು ಮಾಡೋದು, ಮದುವೆ ಇಲ್ಲೇ ಇಟ್ಕೊಂಡು ಮಾಡಿದರೆ ಏನೂ ಆಗ್ತಿರ್ಲಿಲ್ಲ. ಸುಮ್ಮನೆ ಅವ್ರಿಗೆ ಬಂದ್ಬಿಟ್ಟೆ ಎಲ್ಲ ಹಿಂಗೆ ಮಾಡ್ಕೊಂಡಿದ್ದು. ಒಂದೇ ಹತ್ರ ಇದ್ರೆ ಹಿಂಗೆ ಆಗೋದು. ದೂರ ಇರಬೇಕು, ದೂರ ಇದ್ರೆ ಯಾವುದು ಕಾಣಿಸಲ್ಲ. ಪ್ರವೇಣ ಬೇರೆ ಇಲ್ವಲ್ಲ ಮನೆಗೆ, ಅದಕ್ಕೆ ಬೇಜಾರು ಅನ್ಸುತ್ತೆ. ಬರೀ 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 ಗುಂಡಾರಲ್ದಾಕೇನೋ ಅದೃಷ್ಟ, ಗುಂಡಾರಲ್ದಾಕೆ ಕೆಲ್ಸಕ್ಕೆ ಹೋಗ್ನಿ ಅಂತ ಹೇಳ್ತಿತ್ತು. ಇವತ್ತು ಹೋಗಲ್ಲ ಅಂತಲ್ಲ, ಬೆಳಗ್ಗೆ ಫೋನ್ ಮಾಡಿದ್ಕೆ ಏನಂತೇಳು. ಅದೇ ಇವತ್ತೆಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಟ್ಟೆ ಗಿಟ್ಟೆ ತೊಳೆಯೋದೈತೆ, ಇವತ್ತು ಹೋಗಿಲ್ಲ, ನಾಳೆಗೆ ಹೋಗ್ತೀನಿ ಅಂತ ಅಂತು. ಅಂತೇಳು ಐತೆ. ಬಾ ಋತು ಅಕ್ಕ, ಋತು ಅಕ್ಕ, ಈ ಒಳಕ್ಕೆ ನಡಿ, ಸೀದಾ ಒಳಗೆ ಹೋಗೋಣ. ಋತು ಅಕ್ಕ, ಋತು ಅಕ್ಕ, ಅತ್ತೆ, ಪುಣ್ಯ ಅತ್ತೆ, ಶಿವನಿ ಅತ್ತೆ, ಯಾವಾಗ ಬಂದ್ರಿ? ಬನ್ನಿ. ಇವಾಗಿನ ಬಂದ್ವಮ್ಮ. ಚೆನ್ನಾಗಿದ್ದೀರಾ? ಎಲ್ಲಿ ಋತು ಅಕ್ಕ? ಐತೆ ಕರೀತೀನಿ ರೀ. ಅಮ್ಮ ಅಮ್ಮ ಅಮ್ಮ, ಬಾರಮ್ಮ ಇಲ್ಲಿ, ಯಾರು ಬಂದಿದ್ದಾರೆ ಅಂತ ನೋಡು. ನಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ಅಮ್ಮ. ಬಾರಮ್ಮ. ತಗತನ್ವಿ, ಇದ್ರ ಹೂವು ಹಣ್ಣು ಎಲ್ಲ ಇದ್ದಾವೆ, ಎತ್ತಿಡು, ಹಣ್ಣುಗಳೆಲ್ಲ ಇದ್ದಾವೆ. ಅತ್ತೆ ಕೊಡಿ, ಬರ್ತಾರೀ ಅಮ್ಮ. ಅಡುಗೆ ಮನೆಗೆ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕ್ಲೀನ್ ಮಾಡ್ತಿತ್ತ, ಬತ್ತೈತೆ. ಅಪ್ಪ ಏನಂತೆ ಸಡನ್ನಾಗೆ ಒಂಥರ ಖುಷಿ ಆದಂಗಾಯ್ತು ನೀವು ಬಂದಿದ್ದು. ಕೂತ್ಕೊಡ್ರಿ ಅತ್ತೆ, ಕೂತ್ಕೊಡ್ರಿ. ಪುಣ್ಯ, ಶಿವಾನಿ ಯಾವಾಗ ಬಂದ್ರಮ್ಮ? ಇವಾಗಿನ ಬಂದಿರೋದು ಅಕ್ಕ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಬಂದಿದ್ದು ಭಾಳ ಖುಷಿ ಆಯ್ತು. ಇವತ್ತು ನಾನು ನಮ್ಮ ತನ್ವಿ ಇಬ್ರು ಮನೆ ಹತ್ರ ಇದ್ವಿ, ಇವತ್ತೇ ಬಂದಿದ್ದೀರಾ. ಫೋನನ್ನು ಮಾಡಿಲ್ಲ ಬತ್ತಿ ಅಂತ. ನಾವು ದಿನ ಮನೆ ಹತ್ರ ಇರ್ತಿರ್ಲಿಲ್ಲ. ನಾನು ಹೊಲ್ದಕ್ಕೆ ಹೋಗ್ತಿದ್ದೆ, ಗುಂಡಾರ ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನಮ್ಮ ತನ್ವಿನೂ ಕೆಲ್ಸಕ್ಕೆ ಹೋಗಾಡು. ಫೋನನ್ನು ಮಾಡಿಲ್ಲ, ನೀವು ಹಂಗೆ ಬಂದಿದ್ದೀರಾ. ಬೆಳಗ್ಗೆ ಫೋನ್ ಮಾಡಿದಾಗ ಅಜ್ಜಿ ಹತ್ರ ಏನೋ ಹೇಳಿದ್ರಂತಲ್ಲ, ಜಯಜ್ಜಿ ಹತ್ರ. ಇಲ್ಲ ಇವತ್ತು ಹೋಗಲ್ಲ, ಮನೆ ಕೆಲಸ ಎಲ್ಲ ಐತೆ ಅಂತ ಜಯಜ್ಜಿ ಅಂತ ಹೇಳ್ತಿತ್ತು. ಇಲ್ಲ ಇವತ್ತು ಹೋಗಲ್ವಂತ ಹೇಳು, ಹೋಗ್ರಿ ಅಂತ ಅದಕ್ಕೆ ಬಂದ್ವಿ. ನೀವಿಬ್ರೇ ಬಂದಿದ್ರಲ್ಲ, ಪಾಪನು ಅಮ್ಮನೂ ಕರ್ಕೊಂಡ್ ಬಂದಿಲ್ಲ, ಅಪ್ಪುಟನು ಅಮ್ಮನು ಕರ್ಕೊಬರೋದ್ ಬಿಟ್ಟು ಇಬ್ರೇ ಬಂದಿದ್ದೀರಾ? ನಮ್ಮ ನೋಡ, ಅದೇ ಬಂದಿರೋದ. ಅವ್ರಿಬ್ರು ಕರ್ಕೊಬರ್ಬೇಕು ತಾನೇ. ಹೋಗು ಪುಣ್ಯ ಶಿವಾನಿ, ನೀವಿಬ್ಬರೇ ಬಂದಿದ್ದೀರಾ, ಅವ್ರನ್ನೂ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಏನಕ್ಕೆ ಬಂದ್ವಿ ಗೊತ್ತಾ ಋತು ಅಕ್ಕ? ಹಂಗೇನೆ ಅವ್ರಿಗೆ ಹಾಲು ಬಿಡಿಸ್ದಂಗೂ ಆಗುತ್ತೆ, ಒಂದಿನ ಇದ್ದಂಗೂ, ಒಂದಿನ 2 ದಿನ ಇದ್ದಂಗೆ ಆಗುತ್ತೆ ಅಂತೇಳಿ ಬಂದ್ವಿ. 1-2 ದಿವಸ ನೋಡೋಣ ಅಂತೇಳಿ ಅಜ್ಜಿನೂ ಮೀನಾ ಅತ್ತೆ ಇದ್ದಾರಲ್ಲ, ನೋಡ್ಕೊಂತಾರೆ ಅಂತೇಳಿ ಬಿಟ್ಟು ಬಂದಿದ್ದೀವಿ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಮಂದಾರ ಬೇರೆ ಇದ್ದಾಳೆ, ಅದಕ್ಕೆ ನೋಡ್ಕೊಂತಾಳೆ. ಅಂದಾರಿಗೆ ಚೆನ್ನಾಗಿ ರೂಢಿ ಆಗವನೆ. ಮನ್ನಾರನ್ಗೂ ನಮ್ಮ ನೂತುವು, ಅದಕ್ಕೆ ಕಣ್ಣೆದ್ರೆಗಿದ್ರೆ ಚೆನ್ನಾಗಿರಲ್ಲ. 2 ವರ್ಷ ಆಯಿತು. ಅಯ್ಯೋ ಇವಳಂತೂ ಎಷ್ಟು ದಿನ ಆಯಿತು. ಅದಕ್ಕೆ ಇಬ್ರು ಜೊತೆಗಿದ್ರೆ ಅವಳೇನು ಬಿಟ್ಬಿಟ್ಟವಳೆ ಅಲೇನೆ. ಆದರೆ ನಮ್ಮ ಪಾಪ ಇನ್ನು ಅವನಿನ್ನು 2 ವರ್ಷ ಅಲ್ಲ, 2 ವರ್ಷದನಲ್ಲ, ಅದಕ್ಕೆ ಅತ್ಲಾಗ ಬಿಡ್ಸೋಣ ಅಂತ. ಅಲೆ ದೊಡ್ಡವನಾಗವನೆ ಅಂತೇಳಿ ಎಲ್ಲ ಆರಂಗಂಬರ, ಅದಕ್ಕೆ ಬಿಡ್ಸೋಣ ಅಂತ.
ಅದೇ ಅವಳು ಇದ್ರೆ ಅವನು ಸುಮ್ಮನೆ ಇರ್ತಾನೆ ಅಂತೇಳಿ ಅದಕ್ಕೆ ಬಿಟ್ಟು ಬಂದಿದ್ದೀವಿ. ನೋಡೋಣ ಹಂಗೇನ ಇದಾದ್ರೆ ಸಾಯಂಕಾಲ ಲವಕುಶ ಬರ್ತಾರೆ ಅವರು ಇಬ್ರು ಇಲ್ಲಿಗೆನೆ. ಹೇಳಿದೀನಿ ಹಿಂಗೆ ಬರ್ರಪ್ಪ ನಾವು ಇಲ್ಲಿಗೆ ಹೋಗ್ತಾ ಇದೀವಿ ನಿಮ್ಮ ಅಕ್ಕನ ಮನೆಗೆ ಅಂತೇಳಿ ಫೋನ್ ಮಾಡಿ ಹೇಳಿದೀವಿ. ಬರ್ತೀವಿ ಅಂತ ಹೇಳವ್ರೆ. ಅವ್ರು ಏನಾದ್ರು ಬಂದ್ರೆ ಕಾರಲ್ಲಿ ಕರ್ಕೊಂಡ್ ಬರ್ತಾರೆ. ಊರಿಗೆ ಹೋಗ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಹೇಳು ಕರ್ಕೊಂಡ್ ಬರಕ್ಕೆ ಹೇಳತ್ತೆ. ಯಾವಾಗಾದ್ರೂ ಇನ್ನೊಂದ್ಸತಿ ಬಿಡ್ಸಿರಂತೆ. ಅಲ್ಲ ಇನ್ನೂ ಬಿಟ್ಟಿಲ್ವಾ ಪಾಪು? ಎಷ್ಟು ದೊಡ್ಡವನಾಗವನ? ಬಿಡತ್ಲಾಗ ಅದೇನು ಹೇಳ್ತೀಯ? ಅದೇನೋ ಅವಾಗ ಬಿಡ್ಸೋಣ ಅಂತ ಹೋಗಿ ಅವಾಗೇನೋ ಸ್ವಲ್ಪ ಇದಾಯ್ತು, ಅವನಿಗೆ ಹುಷಾರಿಲ್ದಂಗೆ ಆಗಿತ್ತು. ಮತ್ತೆ ಯಾಕೆ ಅಂತೇಳಿ ಸುಮ್ಮನೆ ಆಗಿದ್ದೆ. ಹಿಂಗೆ ಬಿಡು ಇನ್ನೇ ನಾನು ಎಲ್ಲೂ ಹೋಗಲ್ಲ ಅಂತ ಹಿಂಗೆ ತಳ್ಕೊಂಡು ಬಂದೆ. ನಾನು ಎಲ್ಲ ಹೋಗ್ತಿರ್ಲಿಲ್ಲ, ಮನೆ ಥರ ಇರ್ತಿದ್ನ, ಅದಕ್ಕೆ ಬಿಡತ್ತ ಅಂತ ಸುಮ್ಮನೆ ಆಗಿದ್ದೆ. ಇವಾಗಿನೇನೋ ಅವ್ರು ಬಂದರೆ ನಾನು ಕರ್ಕೊಂಬರ್ರಿ ಅಂತ ಹೇಳ್ತೀನಿ. ಬೇಡ್ತಾನೆ ಅಷ್ಟೇ ಆಡ್ಕೊಂಡು ಹಂಗೆ ಬಿಡ್ತಾನೆ. ಕರ್ಕೊಂಬನ್ನ ಶಿವನೇ, ಇನ್ನೊಂದಿನ ಯಾವಾಗ ನಿನ್ ಮಾಡೋಕ್ಕಾಗುತ್ತೆ? ಸಾಯಂಕಾಲಕ್ಕೆ ಲವ ಕ್ವಶನ್ ಇಬ್ರು ಕರ್ಕೊಂಬನ್ನು. ನೀವಿಬ್ರು ಬಿಟ್ಟು ಬಂದಿರೋದು ನನಗೇನೋ ಬೇಜಾರಾಯ್ತಪ್ಪ. ಬಂದಿರೋ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಸಖತ್ತು ಖುಷಿ ಆಯ್ತು ಪುಣ್ಯ ಶಿವಾನಿ. ಋತುಕ ನಿಮ್ಗೆ ಹೇಳ್ದಂಗೆ ಬಂದಿದ್ದು. ಹೇಳ್ದಂಗೆ ಬರಬೇಕು ಸರ್ಪ್ರೈಸ್ ಆಗಿ ಅಂತೇಳಿ ನಾವಿಬ್ರು ಬಂದು ಸರ್ಪ್ರೈಸ್ ಕೊಟ್ಟಿದ್ದು. ಹೇಗಿದೆ ಸರ್ಪ್ರೈಸ್? ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ತುಂಬಾ ಖುಷಿ ಆಯ್ತು. ಇವತ್ತು ಮನೇಲಿ ಇದ್ದಿದ್ದಕ್ಕೂ ಖುಷಿ ಆಯ್ತು. ಸೋಮವಾರ ಗಂಟೆ ರಜೆ ಹಾಕ್ಬಿಡ್ತೀವಿ ಬಿಡು. ರಜೆ ಹಾಕ್ಬಿಟ್ಟು ನೀವು ಬಂದಿದ್ದೀರಲ್ಲ, ನೀವೇ ಅಪರೂಪಕ್ಕೆ ಬಂದಿದ್ದೀರಾತೆ. ಸೋಮವಾರ ಗಂಟೆ ಇರ್ಲೇಬೇಕು. ಅಯ್ಯೋ ಅಲ್ಲಿ ಅಜ್ಜಿ ಬೇರೆ ಐತೆ, ಅಜ್ಜಿನ ಬೇರೆ ನೋಡ್ಕೋಬೇಕು. ಮೀನಾ ಚಿಕ್ಕಮ್ಮ ಐತೆ, ನೋಡ್ಕೊಳತ್ತೆ ಬಿಡು. ಏನೊಂದೆರಡು ದಿನ ಇದ್ದೋಗ್ರಿ, ಅಪರೂಪಕ್ಕೆ ಬಂದಿದ್ದೀರಾ. ಹೇಳ್ರಮ್ಮ ಫಸ್ಟ್ ಫೋನ್ ಮಾಡಿ ಆ ಹುಡ್ಗರ್ನ ಕರ್ಕೊಬರಕ್ಕೆ ಹೇಳ್ರಮ್ಮ ನನಗೆ. ಫೋನ್ ಮಾಡ್ರಿ. ಹೇಳತ್ಲಾಗೆ ಭಾಳ ಬೇಜಾರಾಯ್ತು ನನಗೆ. ಅವರು ಬಂದಿದ್ರೆ ಈಗ ಅತ್ತೆ ಅತ್ತೆ ಅಂತ ಓಡ್ ಬರೋದು, ಮನ್ ತುಂಬ ಓಡಾಡೋರು, ಒಂಥರ ಚೆನ್ನಾಗಿರೋದು ಮನೆಯಾಗೆ. ನಮ್ಮ ಮನೆಯಾಗೂ ಸಣ್ಣ ಮಕ್ಳು ಇಲ್ಲದಕ್ಕೂ ಅದಕ್ಕೂ ನಮಗೂ ತುಂಬ ಆಸೆ. ಹೆಂಗೋ ಅತ್ಲಾಗೆ ಅವರು ಇದ್ದಿದ್ರೆ ಓಡಾಡ್ಕೊಂಡು ಚೆನ್ನಾಗಿರೋರಲ್ಲ ಅಂತೇಳಿ ಎಷ್ಟು ಒಂಥರ ಖುಷಿ ಆಗೋದು. ನೀವು ನೋಡಿದ್ರೆ ಬಿಟ್ಟು ಅದೇ ಬಂದಿದ್ದೀರಾ. ಮಕ್ಳಿದ್ ಮನೆನೇ ಚಂದ. ಮಕ್ಳಿದ್ರೆ ಒಂಥರ ಚೆನ್ನಾಗಿರುತ್ತೆ. ಕರ್ಕೊಂಬರ್ರಿ ಫಸ್ಟು. ಫೋನ್ ಮಾಡಿ ಹೇಳ್ರಿ. ಮಾಡಿ ಹೇಳ್ತೀವಿ, ಹೇಳೋರು ಅಕ್ಕ ಕರ್ಕೊಂಬರ್ತಾರೆ. ನಮ್ಗೆ ಹಂಗೆ ಬಿಟ್ಟು ಬರೋದಕ್ಕೆ ಬಿಟ್ಟು ಬಂದು ಅಯ್ಯೋ ಯಾಕನ ಬಿಟ್ಟು ಬಂದ್ವ ಏನೋ ಅಂತ ಅನ್ನಿಸ್ತು ನನಗೂ. ಬೇಡತ್ತ ಇನ್ನೇನು ಅಂತ ಹೇಳಿ ನಾವನ್ನೇ ನಾಳೆ ಹೋಗೋಣ ಅಂತ ಅನ್ಕೊಂಡ್ವಿ. ಹೋಗ್ತೀವಿ ನಾಳೆ ಕಾಲ್ ಮನೆ ತಗೆ ಎಲ್ಲ ಬಿಟ್ಟು ಬಂದ್ರೆ ನಮ್ಮ ಮಗ ಖುಷಿ ಮಗ ಇಲ್ಲಿಂದನೇ ಹೋಗ್ತಾರೆ. ಕೆಲಸ ಇದ್ರೆ, ಕೆಲಸ ಇಲ್ಲ ಅಂತಂದ್ರೆ ಅವ್ರನ್ನ ಒಂದೆರಡು ದಿವಸ ರಜೆ ಹಾಕ್ರಿ ಎಲ್ಲ ಚೆನ್ನಾಗಿ ಇರೋಣ. ಇಲ್ಗಾನ ಹೋಗೋಕ್ಕಾಗುತ್ತೆ. ಒಂದಿನ ಎಲ್ಲಾದ್ರೂ ಪಿಕ್ನಿಕ್ಕು, ಯಾವುದಾದ್ರೂ ದೇವಸ್ಥಾನಕ್ಕೂ ಇಲ್ಲಾಂದ್ರೆ ಎಲ್ಲಾದ್ರೂ ಟೂರು ಹೋಗಿ ಬರೋಣ. ಯಾವುದಾದ್ರೂ ಸ್ವಲ್ಪ ಹೋಗಿ ದೇವಸ್ಥಾನಕ್ಕಾಗಲಿ ಇಲ್ಲ ಇಲ್ಲಾಂದ್ರೆ ಟ್ರಿಪ್, ಒಳ್ಳೆ ಪ್ಲೇಸಿಗೆ ಟ್ರಿಪ್ ಆಗಿದೆ, ಒಂದೆರಡು ದಿವಸ ಹೋಗಿ ಬರೋಣ. ಇವಾಗ ನಮ್ಮ ಕುಶಮ್ಮ ಅವನಿಗೆ ಫೋನ್ ಮಾಡಿ ಹೇಳ್ರಿ. ಹೋಗಿ ಬರೋಣ ಪ್ಲೀಸ್ ಪ್ಲೀಸ್. ಯಾವುದಾದ್ರೂ ಒಂದು ಟಿ ಗಾಡಿ ಮಾಡ್ಕೊಂಡು ಎಲ್ಲರೂ ಹೋಗಿ ಬರೋಣ. ತುಂಬ ಬೇಜಾರಾಗ್ತೈತೆ ಮನೇಲಿ ಇದ್ದು ಇದ್ದು ಇದ್ದು. ಪ್ಲೀಸ್ ಅತ್ತೆ ಇರ್ರಿ, ಇನ್ನೂ ಸ್ವಲ್ಪ ದಿನ ಸೋಮವಾರ ಗಂಟೆ ಇದ್ದು ಹೋಗಿರಂತೆ. ನಾಳೆ ನಾಡ್ದಾಗೆ ನಾಡ್ದು ಹೋಗಣ್ರಿತೀರಾನ. ಹೋಗಿ ಒಂದೇ ದಿನ ಹೋಗೋಣ ಸಾಕು. ಒಂದಿನ ಬೆಳಗ್ಗೆ ಇಲ್ಲಿ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಬರೋಂಗೆ ಒಂದಿನ ಇಲ್ಲಿ ಯಾವುದಾದ್ರೂ ಹತ್ರದ ಇರೋ ಅಂಥ ಪ್ಲೇಸ್ ನೋಡ್ಕೊಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗುತ್ತೆ. ನೋಡ್ರಿ ಇವಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗೆ. ಪುಣ್ಯ ಶಿವಾನಿ ನಮ್ಮ ಮನೆಗೆ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಹಿಂಗೆ ಚೆನ್ನಾಗಿದ್ರೆ ಅವರು ಬರ್ತಾ ಹೋಗ್ತಾ ನಾವು ಬರ್ತಾ ಹೋಗ್ತಾ ಚೆನ್ನಾಗಿರ್ಬೋದಲ್ಲ. ಸುಮ್ಮನೆ ಮನಸ್ತಾಪ ಅನ್ನೋದು ಮಾಡ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಅದಕ್ಕೇನೆ ಎಲ್ಲರೂ ಫ್ಯಾಮಿಲಿಲಿ ತುಂಬ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಖುಷಿಯಾಗಿದ್ರೇ ಈಗ ಒಂದು ಬರುತ್ತೆ ಒಂದು ಹೋಗುತ್ತೆ. ಏನಾದರೂ ಒಂದು ಮಾತಾಡಿರ್ತೀವಿ, ನಾವೊಂದು ಮಾತಾಡಿರ್ತೀವಿ, ಅವ್ರೊಂದು ಮಾತಾಡಿರ್ತಾರೆ. ಇವಾಗ ನೋಡಿ ನಾನು ತಗ್ಗಿ ಹೋಗಿ ನನ್ನ ತಮ್ಮ ನನ್ನ ತಮ್ಮ ಹೆಂಡತಿ ಅವ್ರ ಹತ್ರ ಚೆನ್ನಾಗಿದ್ದು ಮಾತಾಡಿಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಅವರು ನಮ್ಮ ಮನೆಗೆ ಬಂದವೆ. ಒಂಥರ ಏನೋ ಖುಷಿ ಆಗ್ತೈತೆ. ಇವತ್ತು ಸಖತ್ತು ಖುಷಿ ಆಗ್ತೈತೆ. ಹೇಳೋಕ್ಕಾಗ್ತಾ ಇಲ್ಲ ಅದು ಎಷ್ಟು ಖುಷಿ ಅಂತೇಳಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಹೆಂಗೋ ಪುಣ್ಯ ಶಿವಾನಿ ನಮ್ಮ ಮನೆಗೆ ಬಂದುಬಿಟ್ರು. ಇವತ್ತು ಸರ್ಪ್ರೈಸ್ ಆಗ್ಬಿಡ್ತು. ಬಂದು ಅವರು ನನಗೆ ಸರ್ಪ್ರೈಸ್ ಕೊಟ್ಟಂಗಾಯಿತು. ಅವ್ರು ನಮ್ಮ ಮನೆಗೆ ಬಂದಿರೋದೇ ನನಗೆ ದೊಡ್ಡ ಬಿಗ್ ಸರ್ಪ್ರೈಸ್ ಇವತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಎಷ್ಟು ದಿವಸ ನನಗೆ ಒಂಥರ ಅವ್ರು ನಾನು ಹೋದ್ರೂ ಅವ್ರು ಬರಲ್ವೇನಪ್ಪ, ಅವ್ರ ಮೇಲೆ ನನ್ನ ಮೇಲೆ ಇನ್ನೂ ಅವ್ರಿಗೆ ನನ್ನ ಮೇಲೆ ಬೇಜಾರಾಯ್ತೇನಪ್ಪ ಅಂತ ಅನ್ಕೊತಿದ್ದೆ ವೀಕ್ಷಕರೇ. ಆದರೆ ಇವಾಗ ನೋಡಿ ಅವ್ರು ಬಂದಿದ್ದಕ್ಕೆ ನನಗೆ ಎಷ್ಟು ಖುಷಿ ಆಗ್ತೈತೆ. ಯಾರೇ ಆಗಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಈ ರೀತಿ ಹೊಂದಾಣಿಕೆಯಿಂದ ಚೆನ್ನಾಗಿ ಇಟ್ಕೊಂಡು ಹೋಗಿ. ಈಗ ಅವರು ಬಂದಿದ್ದಾರೆ ಅಂತಂದರೆ ನಾವು ಹೋಗಬೇಕು. ನಾವು ಹೋಗ್ತಾ ಬರ್ತಾ ಎಲ್ಲರ ಜೊತೆ ಸಂತೋಷದಿಂದ ಇರಬೇಕು. ಎಲ್ಲರೂ ಫ್ಯಾಮಿಲಿ ಅಂದಮೇಲೆ ಸಂತೋಷದಿಂದ ಖುಷಿಯಿಂದ ಆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದನ್ನು ಎಷ್ಟೇ ದುಡ್ಡು ಕೊಟ್ಟರು ತರೋದಕ್ಕಾಗೋದಿಲ್ಲ. ಎಷ್ಟು ಕೆಲಸ ಮಾಡ್ಬೋದು, ಡೈಲಿ ಕೆಲಸ ಇದ್ದಿದ್ದೇನೆ, ಕೆಲಸ ಇರಲೇಬೇಕು, ಯಾರೇನು ತಂದ್ಕೊಡೋ ಥರ ಅಂತ ಹೇಳ್ಬೋದು. ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಡೈಲಿ ಇದ್ದಿದ್ದೇನೆ. ದಿನ ಯಾವ ಕೆಲಸ ಮಾಡೋರಿಗಾಗಲಿ ಒಂದಿನ, ಯಾವ್ದು ಗೌರ್ಮೆಂಟ್ ಕೆಲಸನೇ ಆಗಿರಲಿ ಪ್ರೈವೇಟ್ ಕೆಲಸನೇ ಆಗಿರಲಿ, ಒಂದು ದಿನ ಲೀವ್ ಅನ್ನೋದು ಬೇಕೇ ಬೇಕು. ಅಂತ ಲೀವಲ್ಲಿ ಇಂಥ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ದಿನ ಕೆಲಸ ಮಾಡಿ 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 ಯಾರಿಗೇ ಆಗಲಿ ಬೇಜಾರಾಗಿರುತ್ತೆ. ಫ್ಯಾಮಿಲಿಯಲ್ಲಿ ಈ ರೀತಿ ಒಂದಿನ ಟೈಮ್ ಸ್ಪೆಂಡ್ ಮಾಡೋದ್ರಿಂದನೇ ಎಷ್ಟು ಖುಷಿ ಆಗುತ್ತೆ.
ಎಷ್ಟು ಚೆನ್ನಾಗೇ ಇರ್ತೀವಲ್ವಾ. ನೀವು ಯೋಚನೆ ಮಾಡಿ ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.